ಅದಕ್ಕೆ ಸರ್ ಯಾವ ಸ್ಲೋ ಇಲ್ಲಾಂದ್ರೆ ಸ್ಟಾಕ್ಸ್ ಈಗ ನನಗೆ ಆಲ್ರೆಡಿ ಗೊತ್ತಿತ್ತು ಸರ್. ರಿಟರ್ನ್ ಬಂದಿದೆ, ಡೌನ್ ಬರ್ತಾ ಇದೆ, ಸೆಲ್ ಮಾಡ್ಬೇಕು, ನಿಮಗೂ ಅನಲೈಸ್ ಗೊತ್ತಿರ್ಬೇಕಲ್ಲ ಸೆಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಹೌದೌದು ಸರ್. ಯಾವಾಗ ಸೆಲ್ ಮಾಡ್ಬೇಕಂತ ಗೊತ್ತಾಗಬೇಕಲ್ಲ. ಪ್ರಾಫಿಟ್ ಸಮ್ ಟೈಮ್ ಏನಾಗುತ್ತೆ, ಪ್ರಾಫಿಟ್ ಬಂದಿರುತ್ತೆ, ಅದೇ ತರ ಡೌನ್ ಬರುತ್ತೆ, ಅವಾಗ ಏನ್ ಹಾ ಮಾಡ್ಬೇಕಂತ ಗೊತ್ತಿಲ್ಲ. ಹೌದು. ಅಂದ್ರೆ ಅದೇನೋ ನಾನು ಅಂತಾರಲ್ಲ, ಅದಕ್ಕೆ ಕೈಗೆ ಅದೇನೋ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಅನ್ನಂಗ್ ಆಗುತ್ತೆ. ಅದೇ ನಾನು ಈ ಸ್ಟಾಕ್ಸ್ ಏನಿದೆ ಸರ್ ಲಾಂಗ್ ಟರ್ಮ್ ಅಂತಾನೆ ಇಟ್ಕೊಂಡ್ಬಿಟ್ಟಿದೆ ಸರ್, ನಾನು ಹಾ ಸೇಲ್ ಮಾಡಿಲ್ಲ. ಇಟ್ಕೊಳ್ಳಿ, ಅದನ್ನ ಟ್ರ್ಯಾಕ್ ಅದು ಮಾಡ್ಬೇಕಾಗುತ್ತೆ. ಟ್ರ್ಯಾಕ್ ಎಲ್ಲಾನು ಕೂಡ ಒಂದೇ ಸೆಕ್ಟರ್ ಅಲ್ಲಿ ಇರಬಾರ್ದು. ಒಂದು 6-7 ಸ್ಟಾಕ್ ತಗೊಂಡಿದ್ದೀನಿ ಸರ್, 6-7 ಸ್ಟಾಕ್ ಹಾ ಇದೆ. ಓಕೆ ಗುಡ್. ಹಂಗಿದ್ರೆ ಇನ್ನೂ ಹಾ. ಜಾಸ್ತಿ ಮೇಂಟೈನ್ ಮಾಡ್ಬೇಕು. ಬೆಳಗಾಮ ಹುಬ್ಳಿ ಸರ್. ಹುಬ್ಳಿನಾ? ಓಕೆ, ಬೆಳಗಾಂ ಹುಬ್ಳಿ. ಹಾ ಸರ್, ಹುಬ್ಳಿ ಸರ್. ಓಕೆ ಓಕೆ. ಅದೇ ನಿಮ್ದು ವಿಡಿಯೋ ನೋಡಿದೆ, 1 ಶೇರ್ದ ಪೋರ್ಟ್ಫೋಲಿಯೋ ಹಾ ಮಾಡೋದು ಅಂತ ಹೇಳಿ. ಹೌದು, ತುಂಬಾ ಜನ ಅವಾಗ ನಾವು ಅಲ್ಲೇ ಅದನ್ನ ಜಾಯ್ನ್. ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದೀವಿ, ಬರೀ ವಿಡಿಯೋ ಅಲ್ಲ. ಹಾ ನಿಮ್ ಜೊತೆ ಮಾಡ್ಕೊಂಡು ಹೋದ್ರೆ ಮತ್ತೆ ಆಗುತ್ತೆ ಬಿಡಿ ಸರ್. ಟ್ಯಾಕ್ಸ್ ಬಗ್ಗೆ ತುಂಬಾ ಜನ ಕ್ವಶನ್ ಕೇಳ್ತಾ ಇರ್ತಾರೆ, ನನಗೆ ಯಾಕೆ ಅಂತ ಅರ್ಥ ಆಗಲ್ಲ. ಯಾರೋ ನಿಮ್ ಎಡಿಟರ್ ಹತ್ರ ಹೋಗಿ ನೀವ್ ಏನೇನ್ ಸ್ಟಾಕ್ ಮಾರ್ಕೆಟ್ ಮಾಡಿದ್ರೆ ಕೊಡಿ ಸರ್ ಡೀಟೇಲ್ಸ್, ಅವರೇ ಹೇಳ್ಕೊಟ್ಬಿಡ್ತಾರೆ, ಮಾಡ್ಕೊಡ್ತಾರೆ. ಏನೋ ಒಂದು ತುಂಬಾ ಜನ ಸೀರಿಯಸ್ ಆಗಿ ತಗೊಂತಾರೆ. ಪ್ರಾಫಿಟ್ ಮಾಡಿರಲ್ಲ, ಟ್ಯಾಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಂತಾರೆ. ಪ್ರಾಫಿಟ್ ಮಾಡಿ ಸರ್, ಒಂದ್ 20-30 ಲಕ್ಷ ಪ್ರಾಫಿಟ್ ಮಾಡಿ ಆಮೇಲೆ ಟ್ಯಾಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನನ್ನ ಪ್ರಕಾರ 2 ಲಕ್ಷ 3 ಲಕ್ಷ ಪ್ರಾಫಿಟ್ ಮಾಡಿ ಏನು ಟ್ಯಾಕ್ಸ್ ಬಗ್ಗೆ ತಲೆ. ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಓಲ್ಡ್ ಇದ್ರೆ ಏನ್ ಅವಶ್ಯಕತೆ ಇಲ್ಲ, ಅದು ಪ್ರಾಫಿಟ್ ನ ನೀವು ಅಕೌಂಟ್ ಡ್ರಾ ಮಾಡಿ ಖರ್ಚು ಮಾಡಿದ್ರೆ ಟ್ಯಾಕ್ಸ್ ಬಗ್ಗೆ ತಲೆ ಕೆಡಿಸಿ. ತುಂಬಾ ಹೈ ಲೆವೆಲ್ ಪ್ರಾಫಿಟ್ ಮಾಡ್ತಾ ಇದೀರಾ, ಅವಾಗ ಟ್ರೇಡಿಂಗ್ ಜಾಸ್ತಿ ಮಾಡ್ತಾ ಇದ್ರೆ ಅವಾಗ ಒಂದು ಟ್ಯಾಕ್ಸ್. ಇಲ್ಲ ಅಂದ್ರೆ ನಿಮ್ಗೆ ನಿಮ್ಮ ಆಡಿಟರ್ ಯಾರ ಹತ್ರ ಹೋದ್ರೆ ನಿಮ್ಮ ಲೆಕ್ಚರ್, ನಿಮ್ ಡಿಮ್ಯಾಟ್ ಅಕೌಂಟ್ ಏನ್ ಟ್ರೇಡ್ ಮಾಡಿದೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ, ಅವರೇ ಒಂದು ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ತುಂಬಾ ಸೀರಿಯಸ್ ತಗೊಳ್ಳೋ ವಿಷಯ ಅಲ್ಲ. ಅದನ್ನ ಕೆಲವರು ತುಂಬಾ ಡೀಪ್ ಆಗಿ ಅನಲೈಸ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ. ಅವ್ರ ಮಾತು ಕೇಳ್ಕೊಂಡು ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಎಡಿಟರ್ ಹತ್ರ ಹೋಗಿ, ಸರ್ ನಾನು ಸ್ಟಾಕ್ ಮಾರ್ಕೆಟ್ ಈ ತರ ಟ್ರೇಡ್ ಮಾಡಿದೀನಿ, ಇನ್ವೆಸ್ಟ್ ಮಾಡಿದೀನಿ, ನಿಮ್ ಡಿಮ್ಯಾಟ್ ಅಕೌಂಟ್ ಲೆಕ್ಚರ್ ಸಿಗುತ್ತೆ, ಲೆಕ್ಚರ್ ಕೊಡಿ, ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ, ಅವರೇ ಮಾಡ್ಕೊಡ್ತಾರೆ ಅಷ್ಟೇ. ಟ್ಯಾಕ್ಸ್ ಪೇ ಮಾಡೋದಿದ್ರೆ ಪೇ ಮಾಡೋದು ಹೇಳ್ತಾರೆ, ಹಿಂಗಿದೆ, ಇಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡಿದ್ರೆ ಅವ್ರು ಅಡ್ಜಸ್ಟ್ ಮಾಡ್ತಾರೆ. ನಿಮ್ಗೆ ಅರ್ಥನೂ ಆಗಲ್ಲ, ಅದು ಡೀಟೇಲ್ ಓದಂಗ್ ಅರ್ಥನೂ ಆಗಲ್ಲ. ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಹೆಂಗ್ ಮಾಡೋದು ಅಂತ ತಲೆ ಕೆಡಿಸಿ. ಸಿಂಪಲ್ ಸರ್, ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಎಷ್ಟು ಸ್ಟಾಕ್ ಗಳು ಇರಬೇಕು ನಮ್ಮ ಮೇಡಮ್. ಪೋರ್ಟ್ಫೋಲಿಯೋದಲ್ಲಿ? ಲೇಟ್ ಆಗಿ ಜಾಯ್ನ್ ಆದ್ರೆ ಎಕ್ಸ್ಪ್ಲೇನ್ ಮಾಡಿದೆ. 1 ಲ್ಯಾಕ್ಗೆ 10,000 ಆರ್ 20,000 ಪರ್ ಸ್ಟಾಕ್ ಕಾಣಿಸ್ತಾ ಇದೆಯಲ್ಲ ಮೇಡಮ್? ರಿಸ್ಕ್ ಮ್ಯಾನೇಜ್ಮೆಂಟ್ ಈ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಎಸ್ ಸರ್, ಕಾಣಿಸ್ತಾ ಇದೆ. ಓಕೆ, ಇರ್ಲಿ ಪರವಾಗಿಲ್ಲ. 1 ಲ್ಯಾಕ್ ಇದ್ರೆ ನಿಮ್ಮ ಹತ್ರ 10 or 20,000 ಪರ್ ಸ್ಟಾಕ್. 20 ಅನ್ಕೊಳ್ಳಿ. 1 ಸ್ಟಾಕ್ ಅಲ್ಲಿ 20 ಅಂದ್ರೆ 5 ಸ್ಟಾಕ್ ಮೇಂಟೈನ್ ಮಾಡಬಹುದು 1 ಲ್ಯಾಕ್ ಅಲ್ಲಿ. ಸರ್, ನಾನ್ ಕೇಳ್ತಾ ಇರೋದು ಎಷ್ಟು ಸ್ಟಾಕ್ ಗಳು ಇರ್ಬೇಕು ನಮ್ಮ ಹತ್ರ ಅಂತ ಕೇಳ್ತಾ ಇರೋದು. 1 ಲ್ಯಾಕ್ ಅಲ್ಲಿ 20,000 ಅಂದ್ರೆ 5 ಸ್ಟಾಕ್ ಬರುತ್ತೆ. ಅಲ್ಲ ಸರ್, ನಾನ್ ಏನ್ ಹೇಳ್ತಾ ಇರೋದು ಅಂದ್ರೆ, ಇವಾಗ ಬೇರೆ ಬೇರೆ ಕಂಪ್ನಿಗಳದ್ದು ಡಿಫ್ರೆಂಟ್ ಬೇರೆ ಬೇರೆ ಸೆಕ್ಟರ್ ಗಳು ಇರ್ತಾವಲ್ವಾ? ಸೊ ಬೇರೆ ಬೇರೆ ಎಷ್ಟು ಇರ್ಬೇಕು ಮಿನಿಮಮ್ ನಮ್ಮ ಹತ್ರ? ಎಷ್ಟು ಇರ್ಬೇಕು? 10 ಇರ್ಬೇಕಾ, 20 ಇರ್ಬೇಕಾ? ಬೇರೆ ಬೇರೆ ಸೆಕ್ಟರ್ ಗಳು ಓವರ್ ಆಲ್ ಹೇಳ್ತಾ ಇರೋದು ನಾನು, ಓವರ್ ಆಲ್ ಕೇಳ್ತಾ ಇರೋದು. ಓವರ್ ಆಲ್ ಏನಂದ್ರೆ ಡಿಪೆಂಡ್ ಆಗುತ್ತೆ ನಿಮ್ಮ ಕ್ಯಾಪಿಟಲ್ ಬಗ್ಗೆ, ನಿಮ್ಮ ಹತ್ರ ಎಷ್ಟು, ಅದ್ರ ಮೇಲೆ ಡಿಪೆಂಡ್. ಎಲ್ಲ ತಗೊಳಕ್ಕಾಗಲ್ಲ, ಎಲ್ಲ ಸೆಕ್ಟರ್ ಮಾತ್ರ ದುಡ್ಡು ಎಷ್ಟಿದೆ ಅಷ್ಟೇ ತಗೊಳ್ಳೋದು. ಎಕ್ಸಾಂಪಲ್ 5 ಅನ್ಕೊಳ್ಳಿ, 5 ಸ್ಟಾಕ್ ಅನ್ಕೊಳ್ಳಿ, 5 ಸೆಕ್ಟರ್ ಇಂದ ತಗೋ. 5 ಸೆಕ್ಟರ್ ಅಲ್ಲಿ ಕೆಲವ್ರು ಹೇಳ್ತಾರೆ ಎಷ್ಟೇ ದುಡ್ಡಿದ್ರು ಬರೀ 10 ಸ್ಟಾಕ್ ಇರ್ಬೇಕು, ಕನ್ಫ್ಯೂಷನ್ಸ್ ಆಗಲ್ಲ, ಸ್ಟಡೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ರು ಮಿನಿಮಮ್ 30 ಮಾತ್ರ ಇಟ್ಕೊಳ್ಬೇಕು ಸ್ಟಾಕ್ ಗಳನ್ನ ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಯು. ಓಕೆ, ನೀವ್ ಹೇಳಿದ್ ಕರೆಕ್ಟ್ ಮೇಡಮ್, ಬಟ್ ಇದು ಎಲ್ರಿಗೂ ಕಾಮನ್ ಆಗಿ ಅಪ್ಲಿಕೇಬಲ್ ಆಗಲ್ಲ. ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 50 ಲಕ್ಷ ಇದೆ ನಿಮ್ಮ ಹತ್ರ, ಅದು ನೀವು 10 ಲಕ್ಷದ 10 ಸ್ಟಾಕ್ ಇಟ್ಕೊಂಡು 10 ಸ್ಟಾಕ್ ನ ಮ್ಯಾನೇಜ್ ಮಾಡೋದು, ಅನಲೈಸ್ ಮಾಡೋದು ನಿಮ್ ಕೆಪಾಸಿಟಿ ಇರುತ್ತೆ. ಆ ಕೆಪಾಸಿಟಿ ಎಲ್ಲರಿಗೂ ಇರಲ್ಲ, ಕರೆಕ್ಟಾ? ಕೆಲವೊಬ್ರು 10 ಲಕ್ಷ ಒಂದ್ ಸ್ಟಾಕ್ ಅಲ್ಲಿ ಹಾಕೊಂತೀರಿ ಅನ್ಕೊಳ್ಳೋಣ. 50 ಲಕ್ಷ ಇದೆ ನಿಮ್ಮ ಹತ್ರ, ಒಂದೊಂದ್ ಸ್ಟಾಕ್ 10 ಸ್ಟಾಕ್ ಅನ್ಕೊಳ್ಳೋಣ, 2.5 ಲಕ್ಷ, 5 ಲಕ್ಷ ಹಾಕಿದ್ರೆ ಒಂದು ಸ್ಟಾಕ್ ಅನ್ಕೊಳ್ಳೋಣ. 10% ಬಿದ್ರೆ ಅಲ್ಲಿ 50,000 ಮೈನಸ್. ಆ ಮೈನಸ್ ನ ನೋಡೋದು, ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಎಲ್ರಿಗೂ ಇರುತ್ತೆ, ಕರೆಕ್ಟ್ ಅಲ್ವಾ? ಮ್ಯಾಕ್ಸಿಮಮ್ ಸ್ಟಾಕ್ ಮೇಂಟೈನ್ ಮಾಡೋದು ಯಾಕಪ್ಪ ಅಂತಂದ್ರೆ, ನೀವು ಎಸ್ಕೇಪ್ ಪ್ಲಾನ್ ಈಸಿ ಆಗಿರ್ಬೇಕು. ಇನ್ ಕೇಸ್ ನಾವು ಎಕ್ಸಿಟ್ ಆಗ್ಬೇಕಂದ್ರೆ ಕಡಿಮೆ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕು. ಸಿಂಪಲ್. ನನ್ ಥಿಯರಿ ಏನಪ್ಪಾ ಅಂತಂದ್ರೆ, ನೀವು ಕಡಿಮೆ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೋದು. ಇವಾಗ ನಾನು ಹೇಳಿದೆ ನಿಮ್ಗೆ 1 ಲ್ಯಾಕ್ ಅನ್ಕೊಳ್ಳಿ, 1 ಲ್ಯಾಕ್ಗೆ 20,000 ನಾವು ಹಾಕೊಂಡಿದೀವಿ. ಕ್ಲಿಯರ್ ಆಗಿ ನೋಡಿ ಒಂದ್ಸಲ, 20,000 ಹಾಕೊಂಡಿದೀವಿ 1 ಲ್ಯಾಕ್. ಈ 20,000 ಅಲ್ಲಿ 20K ಇದೆ, ಇದರಲ್ಲಿ 10% ಮೈನಸ್ ಬಂದ್ರೆ, ಇನ್ ಕೇಸ್ 10% ಏನಾದ್ರು ಮೈನಸ್ ಬಂದ್ರೆ ನಾವು ಆರಾಮಾಗಿ ಎಕ್ಸಿಟ್ ಆಗ್ಬೋದು. ಎಷ್ಟಿರುತ್ತೆ 10,000ದಲ್ಲಿ? ಆರಾಮಾಗಿ 1,000 ರೂಪಾಯಿ ಇರುತ್ತೆ, ಆರಾಮಾಗಿ ಎಕ್ಸಿಟ್ ಆಗ್ಬೋದು. ಅದೇ 20,000 ಹೋದ್ರೆ 2,000 ಬರುತ್ತೆ, ಲಕ್ಷಕ್ಕೆ ಹೋದ್ರೆ 10,000 ಮೈನಸ್ ಬರುತ್ತೆ. ಈ ತರ ಆಗ್ತದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಾಗುತ್ತೆ, ರಿಸ್ಕ್ ಮ್ಯಾನೇಜ್ ಮಾಡೋಕ್ಕೋಸ್ಕರ ಆದಷ್ಟು ಕಡಿಮೆ ಆಗ್ಬೇಕು, ರಿಸ್ಕ್ ಮ್ಯಾನೇಜ್ ಮಾಡೋಣ. ಕ್ಲಿಯರ್ ಮೇಡಮ್? ಕ್ಲಿಯರ್ ಆಯ್ತು, ಥ್ಯಾಂಕ್ ಯು ಸರ್. ಡಿಪೆಂಡ್ ಆಗುತ್ತೆ, ಅದು ಎಲ್ರಿಗೂ ಅಪ್ಲಿಕೇಬಲ್ ಆಗಲ್ಲ. ನೀವು ಮ್ಯಾಕ್ಸಿಮಮ್ ಸ್ಟಾಕ್ ಇದ್ದಷ್ಟು ಒಳ್ಳೇದು, ಬಟ್ ಆ ಸ್ಟಾಕ್ ನ ಅನಲೈಸ್ ಮಾಡಿದೀರಾ ಇಲ್ಲ ಸುಮ್ಮನೆ ಬ್ಲೈಂಡ್ ಆಗಿ ಹಾಕ್ತೀರಾ, ಅದು ಡಿಪೆಂಡ್ ಆಗುತ್ತೆ.